ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಫ್ರೆಂಡ್ಸ್, ಫೈರೆಕ್ಸ್ ಯೂಸರ್ನ ಯಾವ ರೀತಿಯಾಗಿ ಉಪಯೋಗಿಸೋದು ಅಂತ. ಫೈರೆಕ್ಸ್ ಯೂಸರ್ನಲ್ಲಿ ವಿವಿಧ ರೀತಿಯ ಫೈರೆಕ್ಸ್ ಯೂಸರ್ಗಳು ಇದ್ದಾವೆ ಫ್ರೆಂಡ್ಸ್. ಉದಾಹರಣೆ ಹೇಳ್ಬೇಕಂದ್ರೆ ವಾಟರ್ ಟೈಪ್, ಮೆಕ್ಯಾನಿಕಲ್ ಟೈಪ್, ಡ್ರೈ ಟೈಪ್, ಆಮೇಲೆ CO2 ಫೈರ್, ಇನ್ನು ಹಲವು ರೀತಿಯ ಫೈರೆಕ್ಸ್ ಯೂಸರ್ಗಳು ಇದ್ದಾವೆ ಫ್ರೆಂಡ್ಸ್. ಬೆಂಕಿಯನ್ನು ವಿವಿಧ ರೀತಿಯ ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಫ್ರೆಂಡ್ಸ್. ಉದಾಹರಣೆ ಹೇಳ್ಬೇಕಂದ್ರೆ ಕ್ಲಾಸ್ A ಫೈರ್, ಕ್ಲಾಸ್ B ಫೈರ್, ಕ್ಲಾಸ್ C ಫೈರ್ ಅಂತೇಳಿ. ಕ್ಲಾಸ್ A ಫೈರ್ ಅಂದರೆ ಪೇಪರ್, ವುಡ್ ಮತ್ತು ಕ್ಲಾತ್ಗೆ ಹತ್ತಿರುವ ಬೆಂಕಿ ಫ್ರೆಂಡ್ಸ್. ಕ್ಲಾಸ್ B ಫೈರ್ ಅಂದರೆ ಫ್ಲೇಮೇಬಲ್ ಲಿಕ್ವಿಡ್ಸ್ ಫ್ರೆಂಡ್ಸ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೆಟ್ರೋಲು, ಆಮೇಲೆ ಡೀಸೆಲ್, ಇವು ಫ್ರೆಂಡ್ಸ್. ಕ್ಲಾಸ್ C ಅಂದರೆ ಎಲೆಕ್ಟ್ರಿಕಲ್ ಐಟಮ್ಸ್ ಫ್ರೆಂಡ್ಸ್, ಕಂಪ್ಯೂಟರ್, ಮಷಿನರಿ, ಇಂಥವು ಫ್ರೆಂಡ್ಸ್. ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಯಾವುದೇ ಒಂದು ಫೈರೆಕ್ಸ್ ಯೂಸರ್ನ ಯೂಸ್ ಮಾಡಬೇಕು ಅಂದರೆ ಪಾಸ್ ಅಂತ ಒಂದು ಕೋಡ್ ವರ್ಡ್ ಇದೆ ಫ್ರೆಂಡ್ಸ್. ಆ ಪಾಸ್ ಕೋಡ್ ವರ್ಡನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಪಾಸ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಪುಲ್ ದ ಪಿನ್ ಅಂತ ಅರ್ಥ. ಇಲ್ಲೇನು ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಈ ಪಿನ್ನನ್ನು ರಿಮೂವ್ ಮಾಡೋದು ಫ್ರೆಂಡ್ಸ್. ಇಲ್ಲಿಂದ ಇದು ತೆಗಿಯೋದು ಫ್ರೆಂಡ್ಸ್. ಇದು ನಾವು ಇವಾಗ ಡಬಲ್ ಲಾಕ್ ಹಾಕಿದ್ದೀವಿ, ಯಾರು ಯೂಸ್ ಮಾಡ್ಬಾರ್ದು ಅಂತೇಳಿ. ಇದು ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಹಿಂಗೆ ತೆಗೆದ್ರೆ ಬರುತ್ತೆ ಫ್ರೆಂಡ್ಸ್, ರಿಮೂವ್ ಆಗುತ್ತೆ. ಈ ಲಾಕನ್ನು ಪುಲ್ ದ ಪಿನ್ ಅಂದರೆ ಇದನ್ನು ಲಾಕನ್ನು ತೆಗೆಯೋದು ಫ್ರೆಂಡ್ಸ್. ಅದಾದಮೇಲೆ ಏಮ್ ದ ಬೇಸ್ ಫ್ರೆಂಡ್ಸ್. ಏಮ್ ದ ಬೇಸ್ ಅಂದರೆ ಇವಾಗ ಎಕ್ಸಾಂಪಲ್ ಈ ಬಟ್ಟೆ ಇದೆಯಲ್ಲ, ಈ ಬಟ್ಟೆಯನ್ನೇ ಬೆಂಕಿ ಅಂತ ಅಂದ್ಕೊಳ್ಳಿ. ಈ ಬೇಸಿಗೆ ಅಂದರೆ ಇದ್ರ ಕೆಳಭಾಗದಲ್ಲಿ ಏನಿರುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ಇದನ್ನು ಕೆಳಗಡೆ ಇಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಬೆಂಕಿಯನ್ನು ಹೊಡ್ತಿರ್ಬೋದು. ಅದಾದಮೇಲೆ ಎಸ್ ಅಂದರೆ ಸ್ಕ್ವೀಸ್ ಫ್ರೆಂಡ್ಸ್. ಇಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ನೀವು ಇದನ್ನು ತೆಗೆದ್ಮೇಲೆ, ಈ ಪಿನ್ನನ್ನು ತೆಗೆದ್ಮೇಲೆ ಈ ಲಾಕ್ ಹೊರಗಡೆ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೀವು ಇದನ್ನು ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈ ಥರ ಪ್ರೆಸ್ ಮಾಡಿದ ಮೇಲೆ ಪ್ರೆಷರ್ ಏನಿರುತ್ತಲ್ಲ ಫ್ರೆಂಡ್ಸ್, ಪೌಡ್ರ್ ಏನಿರುತ್ತಲ್ಲ ಅದು ಹೊರಗಡೆ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೀವು ಇದನ್ನು ಸ್ಕ್ವೀಸ್ ಅಂದರೆ ನೀವು ಒಂದು ಕೈಯಲ್ಲಿ ಫ್ರೆಶ್ ಮಾಡ್ತಾ ಒಂದು ಕೈಯಲ್ಲಿ ಈ ಥರ ಬೆಂಕಿ ಏನಿರುತ್ತಲ್ಲ ಫ್ರೆಂಡ್ಸ್, ಬೆಂಕಿಯ ಕೆಳಭಾಗದಲ್ಲಿ ಈ ಥರ ನೀವು ಸೈಡ್ ಟು ಸೈಡ್ ಈ ಥರ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಫೈರೆಕ್ಸ್ ಯೂಸರ್ನ ಯೂಸ್ ಮಾಡೋದಕ್ಕೆ ಮುಂಚೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇದೇನು ಪ್ರೆಷರ್ ಗೇಜ್ ಏನಿದೆಯಲ್ಲ ಫ್ರೆಂಡ್ಸ್, ಇದು ಯಾವಾಗಲೂ ಇಲ್ಲಿ ಗ್ರೀನಲ್ಲಿ ಇರಬೇಕು ಫ್ರೆಂಡ್ಸ್. ಈ ಕಡೆ ಯಾವಾಗಲೂ ಗ್ರೀನಲ್ಲಿ ಇರ್ಬೇಕು ಫ್ರೆಂಡ್ಸ್, ಅಂದರೆ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಕಡೆ ರೆಡ್ಡಲ್ಲಿ ಇರಬಾರ್ದು ಫ್ರೆಂಡ್ಸ್. ರೆಡ್ಡಲ್ಲಿದ್ದರೆ ನಾವು ಯೂಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಫ್ರೆಂಡ್ಸ್. ಇದ್ರ ವ್ಯಾಲಿಡಿಟಿ ಬಂದುಬಿಟ್ಟು 3 ವರ್ಷ ಇರುತ್ತೆ ಫ್ರೆಂಡ್ಸ್. ಅದರೊಳಗಡೆ ಏನಾದರೂ ಈ ಪ್ರೆಷರ್ ಏನಾದರೂ ಡೌನ್ ಆಯಿತು ಅಂತಂದರೆ ನೀವು ವಾಪಸ್ ರಿಫಿಲ್ಲಿಂಗ್ ಕಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.